ಸೇತುರಾಮು ನನ್ನ ಕ್ಲಾಸ್ಮೇಟು ಅಬ್ಬಿಕಾಮಲ್ಲೆಲ್ಲ. ಅವ್ರದ್ದು ಅರವಿಂದ್ ನಗರದಲ್ಲಿ ಅವ್ರ ಮನೆ ಇದೆ. ಅವ್ರು ರೈಲ್ವೆ ರಿಟೈರ್ ಆಗಿದ್ರು. ಆವಾಗ ಭೇಟಿ ಆಗ್ತಾಯಿದ್ದು, ಸಿಕ್ತಾಗೆಲ್ಲ ಮಾತಾಡ್ತಾಯಿದ್ರು, ನಮಗೆಲ್ಲ ಸಹಕಾರ ಮಾಡ್ತಿದ್ರು. ಆಮೇಲೆ ಮೋಹಿತ್ ಅವರು ಇವತ್ತು ವಿದ್ಯಾರಣ್ಯ ಇನ್ಸ್ಪೆಕ್ಟ್ರು ಮೋಹಿತ್ ಶಾದೇವ್ರವರು ನನಗೆ ಬೆಳಿಗ್ಗೆ ಕರೆ ಮಾಡಿ ನೋಡಿ ನಿಮ್ಮ ಸ್ನೇಹಿತರು ಸೇತುರಾಮನ್ರವರ ಮಗಳು ಅಳಿಯ ಅವ್ರ ತಾಯಿ ಎತ್ತಿರೋಗಿದ್ದಾರೆ ಅಂತ. ಈಗ ಪೊಲೀಸ್ನವ್ರು ಹೇಳ್ತಿರೋ ಪ್ರಕಾರ ಅವ್ರಿಗೆ ಸಾಲದ ಒತ್ತಡ ಜಾಸ್ತಿ ಆಗಿತ್ತು. ಕೋವಿಡ್ ಇದರಲ್ಲೇ ಅವರು ಅಲ್ಲಿಂದ ಹೊರದೇಶದಲ್ಲೆಲ್ಲ ಇದ್ದರು, ಅಲ್ಲೆಲ್ಲ ಒಂದಷ್ಟು ಹಣ ಮಾಡಿದರು. ಅದು ತೊಗೊಂಬಂದು ಇಲ್ಲಿ ಬಂದರು, ಇಲ್ಲೊಂದು ಅಪಾರ್ಟ್ಮೆಂಟ್ ತೊಗೊಂಡ್ರು. ತಾಯಿಗೆ ಒಂದು ಸಪ್ರೇಟ್ ಅಪಾರ್ಟ್ಮೆಂಟ್ ಮಾಡಿಕೊಟ್ಟಿದ್ರು. ಅದರಲ್ಲಿ ಸಾಲದ ಒತ್ತಡ ಜಾಸ್ತಿ ಆಗಿದೆ. ಹಾಗೆ ಮಾಡಿ ಅವರ ಹೆಂಡತಿಗೆ, ಮಗನಿಗೆ, ತಾಯಿಗೆ ವಿಷ ಹಾಕಿ ಸಾಯಿಸಿದ್ದಾರೆ ಅಂತ ಇವ್ರು ಹೇಳ್ತಾ ಇರೋದು. ವಿಷ ಹಾಕಿ ಸಾಯಿಸಿದ್ದಾರೆ. ಕಾಲು ಕಟ್ಟಿಬಿಟ್ಟು ಅವರು ವಿಷ ಹಾಕಿದ್ರು ಸಾಯ್ದೇ ಇರೋದ್ರಿಂದ ದಿಂಬದ್ಮಿ ಅವ್ರನ್ನ ಸಾಯಿಸೋ ಕೆಲಸ ಮಾಡಿದ್ದಾರೆ. ದಿಂಬದ್ಮಿ ಮಗನ, ಹೆಂಡ್ತಿನ, ತಾಯಿನ ಕೊಲೆ ಮಾಡಿದ್ದಾರೆ. ತಾವು ನೇಣಕ್ಕೆ ಶರಣರಾಗಿದ್ದಾರೆ ಅಂತ ಪೊಲೀಸ್ನವರು ಈಗ ಹೇಳಿದ್ದು ನೋಡಿದ್ರೆ ಭಾಳ ಅನ್ಯಾಯ ಅನಿಸುತ್ತೆ. ವಯಸ್ಸಿಗೆ ಬಂದ ಮಗ 16 ವರ್ಷ, ಏನೇ ಸಾಲ ಸೋಲ ಆಗಿದ್ರು ಕೂಡ ಬ್ಯಾಂಕ್ನವ್ರು 2 ಅಪಾರ್ಟ್ಮೆಂಟ್ ವಶ ಮಾಡ್ಕೊಂಡಿದ್ರು. ಮಗ ಎಲ್ಲ ದುಡ್ಕೊಂಡು ತಿಂತಾ ಇದ್ದ. ಆ ಮಗನ ಪ್ರಾಣ ತೆಗಿಯೋ ಹಕ್ಕು ಇವ್ರಿಗಿರಲಿಲ್ಲ. ಮಗನದಾಗಲಿ, ಹೆಂಡ್ತಿದಾಗಲಿ, ತಾಯಿನಾಗಲಿ ಸಾಯಿಸ್ತಕ್ಕಂಥ ಇಂಥ ಕೆಲಸಗಳನ್ನ ಯಾರು ಮಾಡಕೂಡ್ದು. ಬಹುಶಃ ಅವ್ರಿಗೆ ಯಾರು ಸ್ನೇಹಿತರ ಹತ್ರ ಹೇಳ್ಕೊಡ್ಲಿಲ್ವೋ, ಹೇಳಿದ್ರೆ ಯಾರು ಧೈರ್ಯ ತುಂಬ್ತಾಯಿದ್ರು. ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕಾಯ್ತು. ಯಾರು ಕೌನ್ಸಿಲಿಂಗ್ ಥರದಲ್ಲಿ ಹೇಳಿದರೆ ಸ್ನೇಹಿತರುಗಳು ಏನಾರು ಒಂದು ರಸ್ತೆ ಹೇಳ್ತಾಯಿದ್ರು. ಮನಸ್ಸಲ್ಲೇ ಮಾಡ್ಕೊಂಡಿದ್ರು ಏನೋ. ಇದು ದೊಡ್ಡ ಅನಾಹುತ ಮಾಡಿಬಿಟ್ಟಿದ್ದಾರೆ. ಈಗ ಅದು ಅಪಾರ್ಟ್ಮೆಂಟ್ಗಳು ಸ್ವಂತದ್ದು ಬಾಡಿಗೆ ಅಲ್ಲ, ನನಗೆ ಇವ್ರ ಫ್ಯಾಮಿಲಿ ಪರಿಚಯ ಇಲ್ಲ. ಇವ್ರ ಮಾವ ನನಗೆ ಪರಿಚಯ. ಮೋಹಿತ್ ಅವ್ರು ಹೇಳಿದ ಪ್ರಕಾರ ಒಂದು ಅಪಾರ್ಟ್ಮೆಂಟಲ್ಲಿ ಹೆಂಡತಿ ಮಕ್ಕಳನ್ನ ಇಟ್ಟಿದ್ರು. ಇವ್ರ ಪಕ್ಕದಲ್ಲಿ ತಾಯಿಗೆ ಇನ್ನೊಂದು ಅಪಾರ್ಟ್ಮೆಂಟ್ ತೆಗೆದುಕೊಟ್ಟಿದ್ರು. ಅದ್ರ ಸಾಲ ಜಾಸ್ತಿ ಆಗಿದೆ ಅನ್ನೋ ಥರದಲ್ಲಿ ಹೇಳಿದ್ದು. ಇನ್ನೂ ನನಗೂ ಸರಿಯಾಗಿ ಗೊತ್ತಿಲ್ಲ. ಪೊಲೀಸ್ನವ್ರು ಹೇಳಿದ ಮಾಹಿತಿ, ಮೇಲ್ನೋಟದ ಮಾಹಿತಿಗಳಿದು. ಆದರೂ ಈ ಥರ ಮಾಡ್ಕೊಂಡಿದ್ದು ಮಾತ್ರ ಯಾರೂ ಮಾಡಬಾರ್ದು ಈ ಥರದ ಕೆಲಸಗಳನ್ನ. ಏನೇ ಸಾಲಗಳಿರಲಿ, ಏನೇ ಇರಲಿ, ಅದಕ್ಕೊಂದು ರಸ್ತೆ ಇದ್ದೇ ಇರುತ್ತೆ. ಪ್ರತಿಯೊಂದಕ್ಕೂ ಪರಿಹಾರ ಇದೆ. ಆ ದಿಕ್ಕಿನಲ್ಲಿ ಅವರು ಸಮಾಧಾನ ಮಾಡ್ಕೊಂಡು ಯಾರು ತಿಳುವಳಿಕೆ ಹೇಳಿದ್ದಿದ್ರೆ ಇಂಥ ಕೃತ್ಯ ಮಾಡಬಾರ್ದಾಗಿತ್ತು. ಇಡೀ ಕುಟುಂಬ ನಾಶ ಆಗಿದೆ. ಇದು ಎಲ್ರಿಗೂ ನೋವು ತರ್ತಕ್ಕಂಥ ವಿಷಯ. ನಾವೊಂದು 25 ವರ್ಷದಿಂದ ಸೇತುರಾಮ್ ನಾವೆಲ್ಲ ಸ್ನೇಹಿತರು ಒಂದೇ ರೋಡಲ್ಲಿ ಇದ್ದೀವಿ. ಅರವಿಂದ್ ನಗರ 15ನೇ ಕ್ಲಾಸಲ್ಲಿ. ಆ ಮಕ್ಕಳು ನಮ್ಮ ಜೊತೆಗೆ ನಾವು ಬೆಳೆಸ್ಕೊಂಡು ಆಟ ಆಡಿ ಮದುವೆಗೆಲ್ಲ ಹೊಡ್ಕೊಂಡು ಮಾಡೋದು. ಈ ಥರ ಮಾಡ್ಕೊತಂತ ಯಾರು ಅಂದ್ಕೊಂಡಿರಲಿಲ್ಲ. ಮತ್ತು ಅವ್ರಿಗೆ ಗೊತ್ತಿಲ್ಲ ವಿಚಾರ. ಅವ್ರು ತಿಳಿಸಿದ್ರೆ ಅವ್ರ ತಂದೆ ಸಹಾಯ ಮಾಡೋರು. ಅವ್ರಿಗೂ ತಿಳಿಸಿರಿ ಅವರು ಅವ್ರದ್ದೇ ಅಪಾರ್ಟ್ಮೆಂಟ್, ಸ್ವಂತ ಅಪಾರ್ಟ್ಮೆಂಟ್ ತಗೊಂಡಿದ್ರು ಅಂತ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು. ನಾವು ಸಹ ಗೃಹ ಭೇಟಿಗೆಲ್ಲ ಹೋಗಿದ್ವು. ನಾವು ಅಲ್ಲಿ ಯಾವಾಗ ಸಿಕ್ಕರೂ ಮಾತಾಡ್ತಾರೆ ಮಗಬೋದು. ನಮ್ಮ ಕಡೆ ಅಷ್ಟು ಪ್ರೀತಿ ಇತ್ತು ಅವ್ರಿಗೆ. ಯಾಕಂದ್ರೆ ನಾವು ಅವ್ರು ಕಷ್ಟ ಒಂದೇ ರೋಡಿಂದ ಹಂಚ್ಕೊಳ್ತಿದ್ದು. ಅಪಾರ್ಟ್ಮೆಂಟ್ ಸ್ವಂತ ಖರೀದಿ ಮಾಡ್ಕೊಂಡಿರ್ತಾರೆ. ಸ್ವಂತ ಖರೀದಿ ಮಾಡ್ಕೊಂಡೇ ಇದ್ದಿದ್ದಾರೆ. ಇಲ್ಲ, ಗೊತ್ತಾಗಿಲ್ಲ ಸರ್. ಗೊತ್ತಾಗಿಲ್ಲ ಅವ್ರ ತಂದೆ ಏನಾದ್ರು ಸಹಾಯ ಮಾಡ್ತಿದ್ರು. ಚೈತ್ರಾಮನ್ ಸರ್ ಏನಾದ್ರು ಸಹಾಯ ಮಾಡೋರು. ಯಾರಿಗ ನಮ್ಮಂಥ ಸ್ನೇಹಿತರು ಹೇಳ್ತಿದ್ರು ಅವರು. ಸಾಲದಿಂದಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಅದು ಹೇಳ್ದಂಗೆ ಪೊಲೀಸ್ನವ್ರದ್ದು ಮಾಹಿತಿ ಅಷ್ಟೇ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ಅಲ್ಲಿ ಚೇತನ್ ಅವರೆಲ್ಲ ಹೇಗಿದ್ರು ಸರ್? ಯಾಕಂದ್ರೆ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಸರ್. ನಾವು ಮಾತಾಡ್ಸಿದ್ವಲ್ಲ, ಅವ್ರ ಮದುವೆಯಿಂದನೂ ಮಾತಾಡ್ಸಿದ್ವಿ. ತುಂಬ ಚೆನ್ನಾಗಿದ್ರು, ವೆಲ್ ಸ್ಟುಡ್ ಇದ್ರು ಸರ್ ಅವರು. ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ ಅಷ್ಟು ಪರಿಸ್ಥಿತಿ ಸರ್. ಅವರ ತಮ್ಮ ಭರತ್ ಅಂತ ನಾವು ಅಮೆರಿಕದಲ್ಲಿದ್ದಾರೆ, ಅವ್ರಿಗೂ ಸಾವು ಮುನ್ನ ಕರೆ ಮಾಡಿದ್ರು ಅಂತ ಮಾಹಿತಿ. ಅದೇ ನಾವು ನಿಮ್ಮಂತ ರಿಪೋರ್ಟ್ ನೋಡಿಕೊಂಡು ಮತ್ತು ಇಲ್ಲಿ ಪೊಲೀಸ್ ರಿಪೋರ್ಟ್ ನೋಡಿಕೊಂಡು ಸರ್ ಬಂದಾಗ ನಾವಿಲ್ಲಿ ಬಂದಿದ್ದು ಅಷ್ಟೇ. ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ ಸರ್. ಅವ್ರು ಬ್ರದರ್ಗೆ ಮಾಡಿರೋದು ಫೋನ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಚೆನ್ನಾಗಿದ್ರು ಸರ್, ಚೆನ್ನಾಗಿದ್ರು. ಬಟ್ ಈಗ ಸಾಲ ಆಗಿದೆ ಅಂತ ಟಿ ವಿಲೇ ತೋರಿಸ್ತಾ ಇದ್ದಾರೆ. ಸಾಲ ಮಾಡ್ಕೊಂಡಿದ್ದು ಅದಕ್ಕೆ ತಿರೋಗಿದ್ದಾರೆ ಅಂತ. ಬಟ್ ಈ ಮಕ್ಕಳೆಲ್ಲ ಸಾಯಿಸಿ ಅವರು ಅವ್ನು ಸತ್ತಿರೋ ಹೋಗ್ತು ಏನಾಗ್ತದೆ. ಇವ್ರನ್ನೆಲ್ಲ ಸಾಯಿಸಿ ಹೋಗ್ಬಾರ್ದು ಸರ್. ಅವ್ರಿಗೆ ರೈಟ್ಸ್ ಇರಲಿಲ್ಲ ಯಾರನ್ನ ಸಾಯಿಸ್ಲಿಕ್ಕೆ. ಒಬ್ಬ ಮನುಷ್ಯನ ಅವ್ನು ಸಾಲ ಮಾಡ್ಕೊಂಡ್ರೆ ಅವನು ಹಣೆ ಬರೋದು ತೀರ್ಸ್ಕೊಬೋದು ಸರ್. ಹೇಳಂಗೆ ಯಾರೋ ಮಾರ್ಕೊಂಡಿದ್ರು ಜೀವನ ಬದುಕು. ಆ ಹುಡುಗ ಎಕ್ಸಾಮ್ ಬರೆದು ಬಂದಿದ್ದಂತೆ. ಅವನು ಮತ್ತೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಿತ್ತು ಅವನು. ಆ ಥರದ್ದು ತುಂಬ ನೋವಾಗ್ತದೆ ಸರ್. ಈ ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ಕಳ್ಕೊಂಡು ಅವರೆಲ್ಲ ಇದ್ರ ಪ್ರಯೋಜನ, ಸತ್ರ ಪ್ರಯೋಜನ ಸರ್. ಪೇರೆಂಟ್ಸ್ ಸರ್ ತುಂಬ ವಯಸ್ಸಾಗಿದ್ದಾರೆ, ತುಂಬ ಹಿರಿಯರಾಗಿದ್ದಾರೆ. ಅವ್ರು ನಡೆದಾಡೋಕ್ಕೆ ಆಗೋದಿಲ್ಲ ಅಂಥ ಸ್ಥಿತಿಲಿ ಅವರಿದ್ದಾರೆ. ದೇವರು ಅವ್ರನ್ನ ಕಿತ್ಕೊಂಡಿದ್ದು ತುಂಬ ಅನ್ಯಾಯ ಮಾಡ್ತಾರೆ ಸರ್. 2 ಹೆಣ್ಮಕ್ಳು, ಇನ್ನೊಬ್ಳು ಚೆನ್ನಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ. 2 ಹೆಣ್ಮಕ್ಳು ಚೆನ್ನಾಗಿರೋ ಕಡೆ ಮದುವೆ ಮಾಡಿದ್ರು ಅವರು. ಅದು ಯಾವ ಮೋಸ್ಟ್ ಚೇತನ್ ಅವ್ರದ್ದು ರೂಪಾಲಿ ಅವ್ರ ಗಂಡನೇ ಚೇತನ್. ಹಾಸನ್ ಮೂಲ ಹಾಸನ್ ಕಡೆಯವರು. ಅಲ್ಲೂ ಇದ್ರು. ಸ್ವಲ್ಪ ಎಲ್ಲ ಮಾಡ್ಕೊಂಡು ಬಂದರು. ಇಲ್ಲಿ ಅಪಾರ್ಟ್ಮೆಂಟ್ ತಾಯಿಗೂ ಸ್ವಲ್ಪ ತೆಗೆದುಕೊಟ್ರು. ಅವರು ಒಂದು ಮೊದಲೇ ತಗೊಂಡಿದ್ರು.
ನೆಮ್ಮದಿಯಾಗಿದ್ದರು. ಆದರೆ ಆಕಸ್ಮಿಕವಾಗಿ ಇನ್ಸಿಡೆಂಟ್ ಆಗೋಗಿದೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.